ಇವತ್ತೇನು ಕರ್ನಾಟಕದಲ್ಲಿ ಒಂದು ಒಳ ಮೀಸಲಾತಿ ಚರ್ಚೆ ನಡೀತಾ ಇದೆಯೋ, ಆಲ್ರೆಡಿ 5ನೇ ತಾರೀಕಿಂದ ಒಳ ಮೀಸಲಾತಿ ಬಗ್ಗೆ ಸರ್ವೆ ನಡೀತಾ ಇದೆ. ಸೊ ಅದರ ವಿಷಯವಾಗಿ ನಾವು ಒಂದು ಸಮುದಾಯದ ಪರವಾಗಿ ಮಾತಾಡಕ್ಕೆ ಬಂದಿದ್ದೀರಿ. ನಾವೇನು ಮಾತಾಡ್ತಾ ಇದ್ದೀರ ಅಂದರೆ, ಈಗ ಕರ್ನಾಟಕದ ಪ್ರಾಂತ್ಯವಾರು ನಮಗೆ ಒಂದು ಸ್ಪೃಶ್ಯ ಅಸ್ಪೃಶ್ಯ 2 ಪಂಗಡಗಳಿದೆ. ಅಸ್ಪೃಶ್ಯದಲ್ಲಿ ರೈಟು ಲೆಫ್ಟು ಅಂತಿದೆ. ರೈಟು ಲೆಫ್ಟಲ್ಲಿ ಲೆಫ್ಟ್ ಸೈಡ್ ಏನಿದ್ದಾರೋ ನಮ್ಮ ಸಹೋದರ ಬಂಧುಗಳಾದಂಥ ಮಾದಿಗ ಸಮುದಾಯದವರು ಏನಿದ್ದಾರೆ, ಅವರು 29 ಉಪಜಾತಿಗಳಿದ್ರೂ ಮಾದಿಗ ಸಮುದಾಯ ಅಂತ ಮಾತ್ರ ಬರೆಸಬೇಕು ಅಂತ ಅವರಲ್ಲಿ ಒಕ್ಕುರುಳ ಧ್ವನಿಯಿಂದ ಹೇಳ್ಕೊಂಡು ಅವರೆಲ್ಲ ಮಾದಿಗ ಸಮುದಾಯ ಅಂತಲೇ ಬರೆಸ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಕೆಲವೊಂದು ಜನಗಳು ಗೊಂದಲ ಸೃಷ್ಟಿಸಿ ಛಲವಾದಿಗಳಾಗಲಿ, ಪರ್ಯಾಯ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಬರೀರಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಬಟ್ ನಾವೆಲ್ಲರೂ ಒಕ್ಕರುಳ ಧ್ವನಿಯಿಂದ ರೈಟ್ ಪಂಗಡದ ಜನಗಳಿದ್ದಾರೋ, ಸಮುದಾಯದವ್ರು ಏನಿದ್ದಾರೋ ಅವರೆಲ್ಲರೂ ಒಲೆ ಅಂತ ಬರೆಸ್ಬೇಕಾಗಿ ನಾವು ಕೋರ್ಕೊಳ್ತೀರಿ. ಯಾಕಂದರೆ ನಾವು ಭಾಷಾವಾರು ಪ್ರಾಂತ್ಯವಾರು ವಿಂಗಡಣೆ ಆಗಿದ್ದೀರಿ. ಭಾಷಾವಾರು ಪ್ರಾಂತ್ಯವಾರು ಏನಂದರೆ, ಈಗ ನಮ್ಮ ಮಹಾರಾಷ್ಟ್ರದಿಂದ ಕೇರಳದವರೆಗೂ ತೊಗೊಂಡ್ರೆ ಮಹಾರಾಷ್ಟ್ರದಲ್ಲಿ ಮಹರ್ ಅಂತಾರೆ, ಅದೇ ಕರ್ನಾಟಕದಲ್ಲಿ ಒಲೆಯ ಅಂತಾರೆ, ಅದೇ ತಮಿಳುನಾಡಲ್ಲಿ ಪರೆಯ ಅಂತಾರೆ, ಅದು ಕೇರಳದಲ್ಲಿ ಪುಲಿಯನ್ ಅಂತಾರೆ, ಹಾಗೆ ನಮ್ಮ ಆಂಧ್ರ ಪ್ರದೇಶದ ಭಾಗದಲ್ಲಿ ಮಾಲಾ ಅಂತಾರೆ. ಸೊ ನಾವು ಕರ್ನಾಟಕದಲ್ಲಿದ್ದು ಕನ್ನಡ ಅಸ್ಮಿತೆಯನ್ನು ಕಾಪಾಡಬೇಕು. ಪ್ಲಸ್ ಕನ್ನಡದ ವರ್ಡ್ನ ನಾವು ಕನ್ನಡ ಶಬ್ದ ಏನಿದೆ ಬಳಸ್ಕೊಳ್ಬೇಕಾದ್ರೆ ಕನ್ನಡದಲ್ಲಿ ನಾವು ಹೊಲದ ಒಡೆಯ ಒಲೆಯ ಅಂತಾರೆ. ಸೊ ಅದು ಎಲ್ಲ ಸಿಮಿಲರೇ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಾವು ಒಲೆಯ ಅಂತ ನಮೂದಿಸಿದ್ರೆ ನಮ್ಮೆಲ್ಲರಿಗೂ ನಮ್ಮ ಸಮುದಾಯ ಏನಿದೆಯೋ ಬಲಗೊಳ್ಳುತ್ತೆ, ನಮ್ಮ ಸಮುದಾಯದ ಜನಸಂಖ್ಯೆ ಕೂಡ ವೃದ್ಧಿ ಆಗುತ್ತೆ. ಅದೇ ರೀತಿ ನಮಗೇನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು ನಮ್ಮ ಒಳ ಮೀಸಲಾತಿ ನಮ್ಮ ಬೇಡಿಕೆ ಪಾಲೇನಿದೆಯೋ ಅದು ಎಲ್ಲರಿಗೂ ಕಡ್ಡಾಯವಾಗಿ ಸಿಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಲೆಯ ಅಂತ ನಮೂದಿಸಿ, ಮೂಲ ಜಾತಿ ಮೂಲ ಕಾಲಮಲ್ಲಿ ಆದಿ ಕರ್ನಾಟಕ ಬಂದಿಸಿ, ಅದೇ 2ನೇ ಕಾಲಮಲ್ಲಿ ಒಲೆಯ ಅಂತ ಬರೆಸಿ, ಬೇರೆ ಇನ್ಯಾವುದು ಬರ್ಸೋಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲರೂ ಇದನ್ನೇ ಫಾಲೋ ಮಾಡಿರಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.